ಇದು ಸಹಜವಾಗಿ ಬೆಳೀತಾ ಇರುವಂಥದ್ದು, ಯಾರು ನಟ್ಟಿರುವಂಥದ್ದಲ್ಲ. ಹಣ್ಣಾಗುವ ಮೊದಲೇ ಅದು ಕಾಯಿದು ಗೊಂಚಲು ಬರ್ತದೆ, ಅದನ್ನು ಅವರು ಕಿತ್ತು ಅದನ್ನು ಕೇರಳಕ್ಕೆ ಅಲಂಕಾರಿಕ ಉದ್ದೇಶಕ್ಕಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಕರಾವಳಿ ಭಾಗದಲ್ಲಿ ಬೆಳೆಯುವ ಬೈನೆ ಮರದ ಹಣ್ಣುಗಳ ಅತಿಯಾದ ಮಾರಾಟಕ್ಕೆ ಪರಿಸರ ಪ್ರಿಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಶುಭ ಕಾರ್ಯಗಳ ಅಲಂಕಾರಕ್ಕಾಗಿ ಈ ಹಣ್ಣುಗಳನ್ನು ಗೊಂಚಲಾಗಿ ಕೇರಳ ಮತ್ತು ಬೆಂಗಳೂರಿಗೆ ಸಾಗಿಸಲಾಗುತ್ತಿದೆ. ಆದರೆ ಹಣ್ಣುಗಳು ಹಣ್ಣಾಗುವ ಮುನ್ನವೇ ಕಿತ್ತು ಮಾರಾಟ ಮಾಡುತ್ತಿರುವುದರಿಂದ ಸ್ಥಳೀಯ ಜೀವ ವೈವಿಧ್ಯಕ್ಕೆ ದೊಡ್ಡ ಹೊಡೆತ ನೀಡಿದೆ. ಬೈನೆ ಮರದ ಹಣ್ಣುಗಳನ್ನು ಮಂಗಗಳು ಹಾಗೂ ಹಾರ್ನ್ಬಿಲ್ ಪಕ್ಷಿಯಂತಹ ಪ್ರಾಣಿ ಪಕ್ಷಿಗಳು ಪ್ರಮುಖ ಆಹಾರವಾಗಿ ಸೇವಿಸುತ್ತವೆ. ಈ ಹಣ್ಣಿನ ಮೇಲೆ ಅವಲಂಬಿತವಾಗಿರುವ ಜೀವಿಗಳು ಇದೀಗ ಆಹಾರ ಕೊರತೆಯನ್ನು ಎದುರಿಸುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಇನ್ನೊಂದೆಡೆ ಕರಾವಳಿಯಲ್ಲಿ ಬೈನೆ ಮರಗಳ ಸಂಖ್ಯೆಯು ಕುಸಿಯುತ್ತಿದ್ದು ಪರಿಸರ ಸಮತೋಲನಕ್ಕೆ ಧಕ್ಕೆಯುಂಟಾಗುತ್ತಿದೆ. ಹೀಗಾಗಿ ಈ ಹಣ್ಣುಗಳ ಅಕ್ರಮ ಮಾರಾಟವನ್ನ ತಕ್ಷಣ ನಿಲ್ಲಿಸಲು ಅರಣ್ಯ ಇಲಾಖೆ ಮಧ್ಯಪ್ರವೇಶಿಸಬೇಕು ಎಂದು ಪರಿಸರ ಪ್ರಿಯರು ಆಗ್ರಹಿಸಿದ್ದಾರೆ. ಬೈನೆ ಮರ ಅಂದರೆ ಬಡವರ ಕಲ್ಪವೃಕ್ಷ ಹೇಳ್ತೇವೆ, ತುಳುವಿನಲ್ಲಿ ಈಂದು ಮರ ಹೇಳ್ತೇವೆ, ಮತ್ತು ಇಂಗ್ಲೀಷಲ್ಲಿ ಫಿಶ್ ಟೇಲ್ ಪಾಮ್ ಅಂತ ಹೇಳ್ತೇವೆ. ಇದು ಸಹಜವಾಗಿ ಬೆಳೀತಾ ಇರುವಂಥದ್ದು, ಯಾರು ನಟ್ಟಿರುವಂಥದ್ದಲ್ಲ. ಅದು ಸಹಜವಾಗಿ ಪ್ರಾಣಿ ಪಕ್ಷಿಗಳಿಂದ ಬೀಜ ಪ್ರಸಾರ ಆಗಿ ಈಗ ಇರುವಂಥ ಮರಗಳನ್ನು ನಾವು ನೋಡ್ತಾ ಇದ್ದೇವೆ, ಅದು ಬದುಕಿರುವಂಥ. ಅಂದರೆ ಇದು ಎಷ್ಟು ಮರ ಇದೆ ಅಷ್ಟು ಮಾತ್ರ ಲೆಕ್ಕಕ್ಕಿರೋದು, ಅದು ಹೊಸತಾಗಿ ಉತ್ಪಾದನೆ ಆಗ್ತಾ ಇಲ್ಲ. ಯಾಕಂದರೆ ಅದಕ್ಕೆ ಬೇಕಾಗಿರುವಂಥ ಪ್ರಕ್ರಿಯೆಗಳು ನಡೀತಾ ಇಲ್ಲ. ಈಗ ನಮಗೆ ಒಂದು ಸಮಸ್ಯೆ ಆಗಿರುವಂಥದ್ದು, ಈ ಹೊರ ರಾಜ್ಯದಿಂದ ತಾಳಿಮೊಂಡ ತಗೊಂಡು ಇಲ್ಲಿಗೆ ಬರ್ತಾರೆ ಮಾರಾಟ ಮಾಡಲಿಕ್ಕೆ ನಗರ ಪ್ರದೇಶಗಳಿಗೆ. ಅವರು ಗಾಡಿಯಲ್ಲಿ ಬರ್ತಾರೆ, ವಾಪಸ್ ಹೋಗುವಾಗ ಇಲ್ಲಿಂದ ಈ ಬೈನೆ ಮರದ ಹಣ್ಣುಗಳೇನಿದೆ, ಹಣ್ಣು ಕಾಯಾಗುವ ಮೊದಲೇ ಹಣ್ಣಾಗುವ ಮೊದಲೇ ಅದು ಕಾಯಿದು ಗೊಂಚಲು ಬರ್ತದೆ, ಅದನ್ನು ಅವರು ಕಿತ್ತು ಅದನ್ನು ಕೇರಳಕ್ಕೆ ಅಲಂಕಾರಿಕ ಉದ್ದೇಶಕ್ಕಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಇವತ್ತು ಒಂದು 10-20 ವರ್ಷದ ಹಿಂದೆ ಆದರೆ ಪರವಾಗಿಲ್ಲ, ತುಂಬ ಮರ ಇತ್ತು. ಈಗ ನಾವು ಯಾವುದೇ ಅಲಂಕಾರಿಕ ಉದ್ದೇಶಕ್ಕೆ ನಾವು ಅದನ್ನು ಬಳಸುವುದು ತಪ್ಪಾಗ್ತದೆ. ಯಾಕಂದರೆ ಈಗ ಫುಡ್ ಸ್ಕ್ಯಾರ್ಸಿಟಿ ಇದೆ, ಭಾಳ ಆಹಾರದ ಕೊರತೆ ಇದೆ, ವನ್ಯಜೀವಿ ಮತ್ತು ಪ್ರಾಣಿಗಳದ್ದು ಸಂಘರ್ಷ ಆಗ್ತಾ ಇದೆ, ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಆಗ್ತಾ ಇದೆ. ಈ ಮಂಗಗಳು ಬಂದು ಬಡವ ಜನರ ಕೃಷಿ ಭೂಮಿಗೆ ಬರ್ತಾ ಇದೆ. ಇದು ಮಂಗನದು ಒಂದು ಆಹಾರ ಸಹ ಹೌದು. ಮಂಗ ಇದನ್ನು ಭಾಳ ಚಂದ ಮಾಡಿ ಇಷ್ಟಪಟ್ಟು ತಿಂತದೆ. ನಾಳೆ ಅದನ್ನೇ ಡಿಪೆಂಡ್ ಆಗಿರುವಂಥ ಒಂದು ಮಂಗಗಳು, ಅಷ್ಟೇ ಮಂಗಗಳು ಬೇರೆ ಜನರ ತೋಟಗಳಿಗೆ ಲಗ್ಗೆ ಇಡುವಂಥ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಇದು ಫಾರ್ಮರ್ ಆಫ್ ಫಾರೆಸ್ಟ್ ಅಂತ ಹೇಳ್ತಾರೆ, ಯಾವುದಕ್ಕೆ, ನಮ್ಮ ಹಾರ್ನ್ಬಿಲ್. ಆ ಹಾರ್ನ್ಬಿಲ್ ಇದರ ಹಣ್ಣುಗಳನ್ನು ಡಿಪೆಂಡ್ ಆಗಿರ್ತದೆ. ಒಂದು ವೇಳೆ ಈ ಮರದಲ್ಲಿ ಈ ಹಣ್ಣುಗಳಾಗುವಂಥ ಹಂತದಲ್ಲೇ ಇದು ಕಾಯಿಗಳನ್ನೇ ತಗೊಂಡು ಹೋಗುವಾಗ ಅದಕ್ಕೆ ಹಣ್ಣು ಎಲ್ಲಿಂದ ತಗೊಂಡು ಬರುವಂಥದ್ದು, ಅದೇನು ದ್ರಾಕ್ಷಿ ಹಣ್ಣುಗಳನ್ನು ತಿನ್ನುವಂಥ ಜೀವಿ ಅಲ್ಲ. ಯಾಕಂದರೆ ನ್ಯಾಚುರಲಿ ಆಗಿ ಒಂದು ಅಂಶಗಳ ಕೆಲವೊಂದು ಜೀವಿಗಳನ್ನು ನಾವು ಕಳ್ಕೊಳ್ಳಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ನಾನು ಇಲ್ಲಿ ವಿನಂತಿಸುವುದೇನು ಹೇಳಿದೆ, ನಾನು ಈಗಾಗಲೇ ಅರಣ್ಯ ಇಲಾಖೆಗೆ ನಾನು ಇದರ ಬಗ್ಗೆ ದೂರು ಕೊಟ್ಟಿದ್ದೇನೆ, ಇದಕ್ಕೆ ನಿರ್ಬಂಧ ಹಾಕಬೇಕು ಅಂತೇಳಿ. ಯಾಕಂದರೆ ಇಲ್ಲಿಯ ಸ್ಥಳೀಯ ಜೀವ ವೈದ್ಯದ ಒಂದು ಪ್ರಭೇದಗಳು ಕಾಣೆಯಾದರೆ ಮತ್ತೆ ಅದನ್ನು ಮರು ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಕೆಲವೊಂದು ಜೀವಿಗಳು ಸಹ ಕಾಣೆಯಾಗ್ತದೆ.